ಯವ್ವ ಆ ಯಾಕವ್ವ ನಿನ್ನಂತಲ್ ಸ್ವಲ್ಪ ಮಾತಾಡೋದಿತ್ತು. ಮಾತಾಡೋದೈತಿ? ಹಾ ಯಾಕವ್ವ ಅಂತದೇನ್ ಬಂತು? ಇಟ್ಟೊತ್ತನ ಬುದ್ಧಿವಾದ ಹೇಳಿ ಗಂಡ ಮನೆ ಕಳ್ಸ್ಬೇಕಂತ ಬಂದಿದ್ದೆ. ಹಂಗಲ್ಲವ, ನಂಗೆ ತಾಳಿ ಕಟ್ಟಿದ ಗಂಡ ನನಗ ಬ್ಯಾಡ ಅಂತಂದ್ರ. ಏನಂದಿ ಇನ್ನೊಮ್ಮನ್ನ ತಾಳಿ ಕಟ್ಟಿದ ಗಂಡ ನನಗ ಬ್ಯಾಡ ಅಂತ ಹೇಳಕ್ ಬಂದಿದ್ಯಾ? ಮಾರ್ ಕೆತ್ತಂಗ ಒಂದು ಕೊಟ್ಟೆ ಅಂದ್ರ ಹಲ್ಲು ಅಷ್ಟು ಉದ್ರಿ ತೆಳಗ್ ಬೀಳ್ತಾವ ತಂಗಿ. ಲಕ್ಷಣ ಗಂಟ್ಲೆ ಖರ್ಚು ಮಾಡಿ ಮದ್ವಿ ಮಾಡಿದ್ದು ಗಂಡ ಬ್ಯಾಡ ಅನ್ನಕಲ್ಲ, ನೆಟ್ಟಗ ಜೀವನ ಮಾಡಾಕ. ಇಲ್ಲಡಿಲೆ ಮದ್ವಿ ಅಂತ ಯಾಕೆ ಮಾಡ್ತಾರ ಗೊತ್ತ ನಿನಗ? ಮದ್ವಿ ಅನ್ನೋದೊಂದ್ ಇರ್ಲಿಕ್ಕಂದ್ರ ಜಗತ್ನ್ಯಾಗ ಯಾರ್ಯಾರ ಜೊತೆನ ಹೋಗ್ಬಿಡ್ತಿದ್ರು. ಅದಕ್ಕ ಹಿರಿಯರೆಲ್ಲಾರು ಕೂಡಿ ಮಾತಾಡ್ಕೊಂಡು 3 ಗಂಟು ಅಂತ ಹಾಕಿಸ್ತಾರ. ಎದಕ್ ಹಾಕಿಸ್ತಾರ ಗೊತ್ತಲ್ಲ? ಆ 3 ಗಂಟನ್ಯಾಗ ಚಂದಾಗೆ ಬಾಳೆ ಮಾಡ್ಕೊಂಡ್ ತಿನ್ನು ಅಂತ. ಅದನ್ನೆಲ್ಲ ಬಿಡ್ತಾಳ. ಗಂಡ ಬೇಡ ಅಂದ್ರೆ ಹಂಗ ಮತ್ತೆ ಏನ್ ಮಾಡ್ಬೇಕಂತ ಮಾಡಿದಿ ಗಂಡನ ಬಿಟ್ಟು? ಹಂಗಲ್ಬಿ, ನಾ ಬಿಡ ಅಂತಿಲ್ಲ, ಕೇಳಿದೆ ಅಷ್ಟೇ. ಬಿಟ್ರೆ ಏನಾಗಬಹುದಂತ ಹೇಳಿ. ಬರೇ ಕೇಳಿದಿ, ಬಿಟ್ರೆ ಹೆಂಗ ಆಗಬಹುದು ಅಂತ. ಹೆಂಗ ಆಕತ್ ಗೊತ್ತನ ತಂಗಿ? ತಾಳಿ ಕಟ್ಟಿದ ಹೆಣ್ಣಿಗೆ ಗಂಡ ಮನಿನ ದೊಡ್ಡ ದೇವಸ್ಥಾನ ಇದ್ದಂಗ. ಅದ್ರಾಗಿದ್ದ ಬಾಳೆ ಮಾಡ್ಬೇಕು. ಗಂಡನ ದೇವ್ರು. ಅತ್ತಿ ಮಾವ ಏನು ತಿಳ್ಕೊಂಡಿ? ಅತ್ತಿ ಮಾವ ತಿಳ್ಕೊಬಾರ್ದು, ನಮ್ಮ ತಂದಿ ತಾಯಿ ಅಂತ ತಿಳ್ಕೊಬೇಕು. ಬರೇ ಗಂಡಾಗೆ ತಿಳ್ಕೊಬಾರ್ದವ. ತಂದಿ ಅಣ್ಣ ತಮ್ಮ ಎಲ್ಲ ಅವನ ಸರ್ವಸ್ವ ಅಂತ ತಿಳ್ಕೊಬೇಕು. ಗಂಡ ಹೆಂಡತಿ ಜೀವನ ಅಂದ್ರ ಹಂಗ ಗೊಂಬಿಗಳು ಬಂದಂಗ ಬರ್ಬೇಕು. ದಾರ್ಯಾಗ ಹೊಂಟು ಸಾಕು ಏನ್ ಚಂದ ಐತೆ ಯವ್ವ ಇವ್ರ ಜೋಡಿ ಅನ್ಬೇಕು. ಅದನ್ನೆಲ್ಲ ಬಿಟ್ಟು ಗಂಡನ